ಗೊತ್ತಾಯ್ತು ಮೇಡಮ್. ಆ ಎಲ್ಲರೂ ನಮ್ಮನ್ನೇ ಬೈತಾ ಇರೋದು ಮೇಡಮ್ ಇವಾಗ. ಮತ್ತೆ ರೀ ಮಂಜು ಅವರೇ, ನಿಮ್ದು ಪದ ಬಳಕೆ ವಿಪರೀತ ಆಯ್ತ್ರಿ. ನಿಮ್ ಹೆಂಡತಿ ಇದಾರೆ, ನಿಧಾನಕ್ಕೆ ಕನ್ವಿನ್ಸ್ ಮಾಡಿ. ಆಗಿದ್ದೆಲ್ಲ ಆಗೋಯ್ತು, ನಾನ್ ಇನ್ನೊಂದ್ಸಲ ಕುಡಿಯಲ್ಲ, ಅದ್ ಯಾರ್ದೋ ಸಹವಾಸ ಮಾಡಿದ್ದೀರಿ ನೀವು ಅಂತಾರೆ. ಅದನ್ನೆಲ್ಲ ಬಿಟ್ಟು ನಿಯತ್ತಾಗಿ ಇನ್ನು ಮುಂದಕ್ಕೆ ನಿನ್ ಗಂಡನಾಗ್ ನಾನು ಇರ್ತೀನಿ, ನಿನ್ ಕಾಲ್ ಹಿಡ್ಕೊಳ್ತೀನಿ, ಬಂದ್ ಬಿಡಮ್ಮ ಅಂತ ರಿಕ್ವೆಸ್ಟ್ ಆದ್ರೂ ಮಾಡ್ಕೊಳ್ರಿ. ಅದಕ್ಕಾದ್ರೂ ಕರೆಕ್ತಾರ ನೋಡೋಣ. ಲೀಲಾ, ನಿನ್ನ ಗಂಡನಾಗಿ ಇರ್ತೀನಿ, ಕಾಲ್ ಹಿಡ್ಕೊಂತೀನಿ, ಬಂದ್ಬಿಡು. ಆದ್ರೆ ಸಂತು ಮಾತ್ರ ಬಸವನಪುರದಲ್ಲಿ ಇಲ್ಲಿ ಇರೋದೇ ಬೇಡ. ಬಸವನಪುರದಲ್ಲಿ ಯಾಕಂದ್ರೆ ನನ್ನ ಮಕ್ಳು ಸ್ಕೂಲ್ ಇದೆ, ನನ್ನ ಮಕ್ಳು ಎಜುಕೇಶನ್ ಇದೆ. ಸಂತು ಅಲ್ಲಿ ಇರೋದ್ ಬೇಡ. ನನ್ನ ಮಕ್ಳಿನ 6 ತಿಂಗಳು ಎಜುಕೇಶನ್ ಮುಗಿದ್ಮೇಲೆ ಸಂತು ಬದ್ಕೊಳ್ಳಿ, ನಾವು ಊರ್ ಬಿಟ್ಟು ಖಾಲಿಯಾಗಿ ಹೋಗ್ತೀವಿ. ಸಂತು ಮಾತ್ರ ಅಲ್ಲಿ ಇರೋದ್ ಬೇಡ. ರೀ ಫಸ್ಟ್ ಹೆಂಡತಿನ ಮನೆಗ್ ಬರೋದ್ ನೋಡ್ಕೊಳ್ರಿ. ರೀ ಅವ್ರ ಊರ್ನ ಬಿಡ್ಸೋದ್ ಇರ್ಲಿ, ನಿಮ್ ಹೆಂಡತಿನ ಮನೆಗ್ ಬರೋದ್ ನೋಡ್ಕೊಳ್ರಿ. ಸಂತು ಇರೋದ್ ಬೇಡ ಅಂದ್ರೆ ಅವ್ರೆಲ್ರಿ ಹೋಗ್ತಾರ? ಲೀಲಾ, ನಾನ್ ಕಾಲ್ ಮುಗಿದ್ ಕೇಳ್ಕೊಂತೀನಿ, ಇವಾಗೂ ಅಷ್ಟೇ ರಿಕ್ವೆಸ್ಟ್ ಮಾಡಿ. ಆಗಿದಾಯ್ತು, ಹೋಗಿದೋಯ್ತು, ನಿಂದೆಲ್ಲ ಅರ್ಥ ಆಯ್ತಾ, ಎಲ್ಲ ತಪ್ಪಾಯ್ತು, ಬಂದ್ಬಿಡು, ನನ್ ಮಾತ್ ಕೇಳು, ಇನ್ನು ರಾಣಿ ತರ ಸಾಕ್ತೀನಿ, ಬಾ ಸಾಕಪ್ಪ. ಬಾ. ಇಷ್ಟು ನನ್ಗೆ ನೀನು ಇವಾಗೂ ಕಾಲ ಲೀಲಾ, ಇವಾಗೂ ನೋಡು ಕಾಲ ಮಿಂಚಿಲ್ಲ. ನಾನ್ ಸಾರಿ ಹೇಳ್ತಾ ಇದೀನಿ, ಬಂದ್ಬಿಡು. ಮಕ್ಳಿದಾರ, ಮಕ್ಕ ನೋಡ್ಕೊಂಡು ಜೀವನ ಮಾಡು, ಬಂದ್ಬಿಡು ಅಮ್ಮ. ನನ್ ಮಾತ್ ಕೇಳಿ. 2 ಗಂಡ್ ಮಕ್ಳು, 1 ಹುಡ್ಗಿ ಅವಳೆ. ನನ್ಗುನು ನನ್ ಮಗಳು ಕಣೆ ಅವಳು. ಎಷ್ಟೋ ಸತಿ ಹೇಳಿದ್ಯಲ್ವಾ ಲೇ, ನೀನ್ ಹೋದ್ರೆ ಇನ್ನೊಬ್ಳು ಕಣೆ ನನ್ಗೆ. ನೀನ್ ಸಾಕ್ಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತೆ. ನಾನು ಹೇಳೋ ಗಂಟೆ ನೀನು ಕೇಳು. ನೀನು ಒಪ್ಕೊಳ್ಳಲ್ಲ ಅಂತ ಹಂಗೆ ಗೊತ್ತು. ನೀನು ಎಂಥವನು ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಏನೋ ನೀನು ಒಂದು ವಾರದಿಂದ ನೀನು ನಾಟಕಗಳು ಪ್ರತಿಯೊಬ್ಬರು ನೋಡಿದ್ದಾರೆ. ನಾನು ಎಲ್ಲದಕ್ಕೂ ಪೊಲೀಸ್ ಸ್ಟಾಪ್ ಇಡಬೇಕು ಅಂತಾನೆ ನನ್ಗೆ ಹುಷಾರಿಲ್ಲ ಅಂದ್ರೂ ಕೂಡ ನಾನು ಇಲ್ಲಿ ಗಂಟ ಬಂದು ಈಗಲೂ ನನಗೆ ಸುಸ್ತು, ಅರ್ಥ ಆಯ್ತಾ? ICU ಇಂದ ನನ್ನ ಮಗಳು ಇದ್ದಾಳೆ ಅಂತ ಡಿಸ್ಚಾರ್ಜ್ ಆಗಿ ಅಲ್ಲಿಗೆ ಬರ್ತೀನಿ. ಅಲ್ಲಿಗೆ ಬರ್ತೀನಿ ಇರು, ನಾನು ಅಲ್ಲಿಗೆ ಬರ್ತೀನಿ. ವೆಯ್ಟ್ ಮಾಡ್ತೀನಿ, 1 hour ಅಲ್ಲಿ ಬರ್ತೀನಿ. ನಾನು ನನ್ನ ಮಗಳನ್ನ ಬಿಟ್ಟು ಬಂದಿದ್ದೀನಪ್ಪ. ನಾನು ವೆಯ್ಟ್ ಮಾಡೋಕ್ಕಾಗಲ್ಲ. ನಾನು ನಾನು ಒಂದೇ ಮಾತು ಹೇಳ ನಾನು ಒಂದ್ ಮಾತು ಹೇಳ ನಿನಗೆ. ನಾನು ಒಂದೇ ಮಾತೆ ಹೇಳೋದು, ಇದ್ರ ಮೇಲೆ ನಾನು ಇನ್ನೇನು ಹೇಳಲ್ಲ. ನಾನು ಅದನ್ನು ಮಾಡಕ್ ಹೋಗಲ್ಲ. ಸುಮ್ನೆ ಎಷ್ಟೊತ್ತು ಮಾತಾಡಿದ್ರು ವ್ಯರ್ಥ, ಅರ್ಥ ಆಯ್ತಾ? ನನ್ಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ಒಂದೇ ಮಾತಲ್ಲಿ ಅಪ್ಪ ನಾನು ಹೇಳೋ ಗಂಟೆ ನೀನ್ ಕೇಳ್ತೀಯಾ? ಆಮೇಲೆ ನೀನ್ ಮಾತಾಡೋ. ಆಮೇಲೆ ನಾನ್ ಮಾತಾಡೋ ಗಂಟೆ ನೀನು ಬಾಯಿ ಮುಚ್ಕೊಂಡು ಇವಾಗ ಸೈಲೆಂಟ್ ಆಗಿ. ಏಯ್, ಕರೆಕ್ಟ್ ಆಗಿ ಮಾತಾಡು. ಹೋಗೋ ಬರ ಅಂತ ಮಾತಾಡಬೇಡ. ಗಂಡನ್ಗೆ ಎಷ್ಟು ಬೆಲೆ ಕೊಡ್ತೀಯೋ ಅಷ್ಟೇ ಬೆಲೆ ಕೊಡು. ಹೋಗೋ ಬರ ಅಂತ ಮಾತಾಡಬೇಡ. ಮಂಜು ಅವ್ರೆ, ಗಂಡ ಹೆಂಡತಿ ಅಂದ್ಮೇಲೆ ಹೋಗೋ ಬಾರ ಸಲಿಗೆ ಇರುತ್ತೆ ರೀ. ಫಸ್ಟ್ ಹೆಂಡತಿ ಮನೆಗ್ ಬರೋದ್ ನೋಡ್ಕೊಳ್ರಿ ರೀ. ಹೋಗೋ ಬಾ ಅಂದ್ರು ಅಂದ್ಕೊಂಡು ಏನ್ರಿ ಟೈಮ್ ವೇಸ್ಟ್ ಮಾಡ್ತೀವಿ? ನನಗೆ ನಿನ್ ಜೊತೆ ಬರಕ್ ಇಷ್ಟ ಇಲ್ಲ. ಒಂದು, ನೀನು ಉಳಿಸ್ತೀಯ ಅನ್ನೋ ಗ್ಯಾರಂಟಿ ನನಗಿಲ್ಲ. ಇನ್ನೊಂದು, ನೀನಿನ್ನೂ ನನ್ನ ಚೆನ್ನಾಗಿ ನೋಡ್ಕೊಂತೀಯ, ನಾನು ಇನ್ನೊಂದು ಮಾಡ್ತೀಯ ಅನ್ನೋದು ನನಗೆ ನಂಬಿಕೆ ಇಲ್ಲ ನಿನ್ ಮೇಲೆ. ಏನೋ ವಿಡಿಯೋದು ಹೇಳ್ತಾ ಇದ್ರಿ, ತುಂಬಾ ಹರೇಸ್ಮೆಂಟ್. ಹೌದು ಮ್ಯಾಮ್. ಯೂಟ್ಯೂಬಲ್ಲಿ ವಿಡಿಯೋಸ್ ತೋರಿಸೋದು, ಆ ಥರ ಇರು ಈ ಥರ ಇರು ಅಂತ ಹೇಳೋದು ಒಂದು. ಮತ್ತೆ ಇನ್ನೊಂದೇನು ಅಂದ್ರೆ ಚೆನ್ನಾಗಿರೋ ಬಟ್ಟೆ ಹಾಕು ಅಂತನಾ? ಇಲ್ಲ, ಪರ್ಸನಲಿ ವಿಚಾರದಲ್ಲಿ ಅದು ಬೇಡ ಹೇಳೋದು ಅನ್ಕೊಂತೀನಿ. ಅದು ಬೇಡ. ಪರ್ಸನಲಿ ವಿಚಾರದಲ್ಲಿ ಯಾಕ್ರಿ ಏನ್ರಿ ಟಾರ್ಚರ್ ಮಾಡ್ತಿದ್ದ. ಮತ್ತೆ ಇನ್ನೊಂದೇನು ಅಂದ್ರೆ ಯಾವಾಗ್ಲೂ ಮಲಗ್ಬೇಕು ಮ್ಯಾಮ್, ಯಾವಾಗ್ಲೂ ಮಲಗ್ಬೇಕು. ನಾನು ಮೂರ್ ಸಿಸರಿಯನ್ ಆಗಿರೋದು. 3 ಸಿಸರಿಯನ್ ಆಗಿದ್ರು ಕೂಡ ನಾನು ಹೊಟ್ಟೆ ನೋವು ಅಂದ್ರೂ ಕೂಡ ನಾ ಯಪ್ಪನ್ ಕೇರ್ ಮಾಡ್ತಿರ್ಲಿಲ್ಲ. ನೀನು ಹೊಟ್ಟೆ ನೋವಾದ್ರೂ ಬರ್ರಿ, ಏನಾದ್ರೂ ಬರ್ಲಿ, ನೀನು ನನ್ನ ಹತ್ರ ಮಲಗಬೇಕು ಅಂತಿದ್ದ ಅವನು. ಮಲಗೋ ವಿಚಾರದಲ್ಲಿ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ ಮ್ಯಾಮ್ ನನಗೆ ಅವನು. ಅಷ್ಟು ಇದು ಅವನಿಗೆ. ಆದರೂ ಕೂಡ ನನ್ನ ಕಷ್ಟನೋ ಸುಖನೋ ನನ್ನ ಮಕ್ಳಿಗೋಸ್ಕರ ನಾನು ಇರಬೇಕು ಅಂತ ಎಲ್ಲದರಲ್ಲೂ ನಾನು ಸಹಿಸ್ಕೊಂಡೆ. ಇನ್ನೂ ನಾನು ಸಹಿಸ್ಕೊಂಡು ಇರ್ತೀನಿ ಅನ್ನೋದು ಸುಳ್ಳು ಮ್ಯಾಮ್. ಅವ್ನು 1000 ಹೇಳಿ, ನಾನು ಮಾತ್ರ ಅವನ ಜೊತೆ ಹೋಗಲ್ಲ ಮ್ಯಾಮ್. ನನ್ನ ನಿರ್ಧಾರ ಇಷ್ಟೇ ಮ್ಯಾಮ್. ಮಕ್ಕಳನ್ನ ಕಳಿಸ್ಕೊಡ್ತಾನೆ, ಹೌದು, ನನ್ನ ಮಕ್ಕಳ ವಿಚಾರದಲ್ಲಿ ನಾನು ತಪ್ಪು ಮಾಡಿರ್ಬೋದು, ನನ್ನ ಮಕ್ಕಳು ನಾನು ಮೋಸ ಮಾಡಿರ್ಬೋದು, ನಾನು ಒಪ್ಕೊತೀನಿ ಅದನ್ನು. ಬಟ್ ಇವನು ಮೋಸ ಮಾಡಿದ್ದೀನಿ ಅಂದರೆ ನಾನು ಒಪ್ಕೊಳ್ಳಲ್ಲ ಮ್ಯಾಮ್. ಯಾಕ್ರಿ ಈ ಥರ ಮೆಂಟಲಿ ಹರಾಸ್ ಎಲ್ಲ ಮಾಡೋದು ಮಂಜುನಾಥ್ ಅವರೇ ನೀವು ಹೆಂಡತಿಗೆ? ತಪ್ಪಲ್ಲ ಮೇಡಮ್. ಅಷ್ಟೆಲ್ಲ ಹೇಳ್ತಾ ಇದ್ರಲ್ಲ ನಮ್ಮ ವೈಫು. ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಅವಳಿಗೆ ಗೊತ್ತು ನನ್ನ ಕಷ್ಟ ಸುಖ ಎಲ್ಲ ಅವಳು ಗೊತ್ತು. ಲೀಲಾಗೆ ನಾನು ಏನ್ ಮಾಡ್ತಾ ಇದೀನಿ, ಹೆಂಗ್ ಮಾಡ್ತಾ ಇದೀನಿ ಎಲ್ಲ ಅವಳು ಗೊತ್ತಿದ್ದೂನು ಅವಳು ಹಿಂಗ್ ಮಾಡ್ತಾಳಲ್ಲ.
ನನಗೆ ಅವಳು ನನಗೆ ಗೊತ್ತು, ನನಗೆ ಬಗ್ಗೆ ಅವಳು ಗೊತ್ತು, ಎಲ್ಲ ಗೊತ್ತು ಮೇಡಮ್. ನನ್ನ ಹತ್ರ ಕಾಸು ಕೊಟ್ರೇನೆ ಗಂಡ ಇರೋದು ಹೇಳ್ಬಿಡ್ತೀನಿ ನೋಡಿ. 1,000-2,000 ಕೊಡೋನವಳು ಆವಾಗ್ಲೇ ನನ್ನ ಪಕ್ಕದಲ್ಲಿ ಬಂದು ಮಲಗ್ತಾ ಇದ್ದವಳು. ಅವಳು ಇಲ್ಲ ಅನ್ಬಿಡ್ಲಿ, ಕೇಳಿಸ್ಕೊಳ್ಳಿ, ಅಲ್ಲಿ ಅವಳು ಬೇಕಾದ್ರೆ ಇಲ್ಲ ಅನ್ಬಿಡ್ಲಿ, ಒಂದ್ ಸೈಡ್ ಇದು ತೆಗಿಸ್ಕೊಂಡ್ಬಿಡ್ತೀನಿ, ನಾಲ್ಗೆನೆ ಕಟ್ ಮಾಡಿಸ್ಕೊಂಡ್ಬಿಡ್ತೀನಿ. ಪಕ್ಕದಲ್ಲಿ ಬಂದು ಮಲ್ಕೊಂತ ಇರ್ಲಿಲ್ಲ ಅವಳು, ದುಡ್ಡು ಕೊಟ್ರೆ ಬಂದು ಮಲ್ಕೊಂತ ಇದ್ದು. ಬೇಕಾದ್ರೆ ಅವಳೇ ಕೇಳಿ, ತಪ್ಪ ರೈಟ್ ಅವಳೇ ಕೇಳಿ. ಕಾಸು ಕೊಡೋನವಳು, 2,000 ಕೊಡು, 1,000 ಕೊಡೋನವಳು. ನಾನೇ 500 ಕೊಡ್ತೀನಿ, 1,000 ಕೊಡ್ತೀನಿ, ನಾನೇ ಹೇಳ್ತಾ ಇದ್ದೆ ಅವಳಿಗೆ. ನನ್ಗೆ 1,000 ಕೊಡು, 2,000 ಕೊಡೋನವಳು. ಪಕ್ಕದಲ್ಲಂತೂ ನನ್ನ ಹತ್ರ ಮಲ್ಕೊಂತಾರಲ್ಲ, ಬಲಂತದ ಮೇಲೆ ದುಡ್ಡು ಕೊಟ್ರೆ ಮಲಗ್ತಾ ಇದ್ಲವಳು. ಕೇಳಿ ಅಲ್ಲೇ. ಹಲೋ, ಅಗತ್ಯ ಇಲ್ಲ ಇಂತ ಇಷ್ಟೊಂದು ಪರ್ಸನಲ್ ವಿಚಾರಗಳು. ಮ್ಯಾಮ್, ಇವಾಗ ಇಷ್ಟೆಲ್ಲ ಮಾತಾಡಿದಾದ್ರೆ ಜನರಿಗೆ ಗೊತ್ತಾಗೋದು ಅಗತ್ಯ ಇಲ್ಲ. ಮಾತಾಡ್ಲೇಬೇಕಲ್ವಾ? ನನ್ಗೆ ಇವಾಗ ಒಂಥರ ಇಷ್ಟೆಲ್ಲ ಮಾತಾಡಿದಾದ್ರೆ ಸಾರಿ, ತುಂಬಾ ವಿಪರೀತ ಶೇಮ್ ಅನಿಸ್ಬಿಡ್ತು. ನೀವಿಬ್ರು ಇಂಥ ಇಷ್ಟೆಲ್ಲ ವಿಚಾರಗಳನ್ನ, ಮಾತಾಡಿದಾದ್ರೆ ಖಾಸಗಿ ಮಾತಾಡ್ಲೇಬೇಕಲ್ವಾ ವಿಚಾರಗಳನ್ನ, ಮ್ಯಾಮ್? ಅದೆಲ್ಲ ಗಂಡ ಹೆಂಡತಿಗೆ ಅಷ್ಟೇ ಸೀಮಿತ ಆಗಿರೋ ವಿಚಾರಗಳನ್ನ ಹಿಂಗ್ ಮುಂದಕ್ಕೆ ತಂದ್ರೆ ನನ್ಗಿದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಮಾತಾಡ್ಲಿಕ್ಕೆ. ಇವಾಗ ಹಂತಕ್ಕೆ ಇಳಿಯಕ್ಕೆ ಇಷ್ಟಪಡಲ್ಲ. ವಿಡಿಯೋ ನೋಡ್ಕೊಂಡು ಈ ತರದ ವಿಚಾರದಲ್ಲಿ ನನಗೆ ಹಿಂಸೆ ಕೊಡ್ತಾರೆ ಅಂತ ನೀವು, ದುಡ್ಡು ಕೊಟ್ರೆ ಮಾತ್ರ ನಾನ್ ನಿನ್ ಜೊತೆ ಇರ್ತೀನಿ ಅಂತ ಇದ್ಲು ಅಂತ ಅವರು. ಮ್ಯಾಮ್, ವೀಕ್ಲಿ ನಾನು ಹೇಳೋದು, ವೀಕ್ಲಿ ಎಷ್ಟು ಸತಿ ಮಲಗೋಕ್ಕಾಗುತ್ತೆ ಮ್ಯಾಮ್? ನಾನು 3 ಸಿಸೇರಿಯನ್ ಆಗಿದೆ, ಅದನ್ನು ನೀನು ಅರ್ಥ ಮಾಡ್ಕೊಬೇಕು. ನಂಗೆ ನಾರ್ಮಲ್ ಅಲ್ಲ ಆಗಿರೋದು, 3 ಸಿಸೇರಿಯನ್ ಆಗಿದೆ. ನನಗೆ ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು ಬರುತ್ತೆ. ನನಗೆ ಈಗಲೂ ಹಿಂಗೆ ಹೊಟ್ಟೆ ಮುಟ್ಕೊಳಕ್ಕಾಗಲ್ಲ, ನನಗೆ ಅಷ್ಟು ಹೊಟ್ಟೆ ನೋವು ಬರುತ್ತೆ. ಬಂದಾಗೆಲ್ಲ ಡೈಲಿ ನನಗೆ 2-3 ಸತಿ ನೀನು ಮಲಗು ಅಂತಂದರೆ ಯಾವಳು ತಾನೇ ಮಲಗ್ತಾಳೆ ಮ್ಯಾಮ್? ರಿಯಲಿ ಸಾರಿ, ಬರ್ತೀನಿ ನಾನು.